ಅದಕ್ಕೆ ಇನ್ನೊಂದು ಥರ ವ್ಯಾಖ್ಯಾನ ಮಾಡಿಬಿಟ್ಟರು. ಅದು ಯಾಕೆಂದರೆ ಗೊತ್ತಿದೆ ನನಗೆ. ಕುಮಾರಸ್ವಾಮಿಗೆ ರೇವಣ್ಣ ಅವ್ರ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜಕೀಯದಲ್ಲಿ ಮುಗಿಸ್ಬೇಕು ಅಂತ ಅವ್ರು ಹುನ್ನಾರ ನಡೆಸ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನನಗೇನೋ ಅಸೂಯೆ ಇದೆ ಅಂತೇಳಿ ಅದಕ್ಕೂ ಅಪ್ರಚಾರ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ನಾನು ಇವತ್ತು ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಇವತ್ತು ಆ ಒಂದು ಮಹಿಳೆಯರ ಪರಿಸ್ಥಿತಿಗಳೇನಿದೆ, ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ, ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ನೋಡಿದ್ದೇನೆ. SIT ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆಯಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು SIT ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ. ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ? SIT ಅಧಿಕಾರಿಗಳು ಹೇಳಿದ್ದಾರೆ ಅಂತೇಳಿ ಒಂದು ಪ್ರಮುಖ ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ, ಈ ಒಂದು SIT ಅವರು ಹೇಳಿದ್ದಾರೆ ಅಂತಕ್ಕಂಥ ಆ ಒಂದು ಪ್ರಸ್ತಾವನೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ. ಇವತ್ತು ಇಂಥ ಒಂದು ಘಟನೆ ಮತ್ತೆ ಪುನಃ ಆಗಬಾರ್ದು. ಇವತ್ತಿನ ಈ ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥ ಹೇಳ್ತಾ ಇದ್ದೇನೆ. ಹಲವಾರು ಕುಟುಂಬಗಳು ಈಗಿನ ಈ ಪ್ರಕರಣ ಒಂದು ಭಾಗ. ಪ್ರತಿನಿತ್ಯ ಇವತ್ತು ಈ ಒಂದು ಕಾನೂನಿನ ವ್ಯವಸ್ಥೆಗಳು ಹಲವಾರು ಕುಟುಂಬಗಳಲ್ಲಿ ಆಗ್ತಕ್ಕಂಥ ಸಾವು ನೋವುಗಳು, ಕೊಲೆ ಆಗ್ತಕ್ಕಂಥದ್ದು ಇರ್ಬೋದು, ಇದು ಏನು ನಿರಂತರ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ. ಈ ಒಂದು ಸಮಾಜ, ಈ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಅತ್ಯಂತ ಪ್ರಾಮಾಣಿಕವಾದಂಥ ತನಿಖೆ, ಯಾವುದೇ ಮುಲಾಜಿಗೆ ಒಳಗಾಗದೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ನನ್ನ ಒಂದು ನಿಮ್ಮ ನೋಡದೆ ಅವ್ರಿಗೆ ಉತ್ತರ ಕೊಡಬೇಕಾ? ನನ್ನದು ತೆರೆದ ಪುಸ್ತಕ. ನನ್ನ ಜೀವನದಲ್ಲಿ ನಾನು ಏನೇನು ನಡ್ಕೊಂಡಿದ್ದೇನೆ ವಿಧಾನಸಭೆ ಕಲಾಪದಲ್ಲೇ ಪ್ರಸ್ತಾಪ ಮಾಡಿದ್ದೇನೆ. ನಾನು ಯಾವುದೇ ರೀತಿಯ ಜನರಿಗೆ ಅನ್ಯಾಯ ಮಾಡೋದಾಗಲಿ, ಯಾರಿಗೆ ಯಾವುದೇ ರೀತಿಯಲ್ಲಿ ನೋವು ಕೊಡ್ತಕ್ಕಂಥ ಕೆಲಸ ನನ್ನಿಂದಾಗಿಲ್ಲ. ಇನ್ನೂ ನೋವು ಪಟ್ಟಿದ್ದೇನೆ. ನಾನು ಪಟ್ಟಿರ್ತಕ್ಕಂಥ ನೋವು ಗೊತ್ತು. ಆ ವ್ಯಕ್ತಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಆ ವ್ಯಕ್ತಿಗೆ ಉತ್ತರ ಕೊಡಲ್ಲ ನಾನು. ಬ್ಯಾಕ್ಗ್ರೌಂಡ್ ಏನು? ಶ್ರೀಲಂಕೆ ಯಾಕೆ ಕದ್ದೋಗಿ ಒಂದು ತಿಂಗಳು ಜಾಮೀನು ಸಿಗೋವರೆಗೂ ಔಸ್ಕೊಂಡಿದ್ರು. ಅವೆಲ್ಲ ಈಗ ಬೇಡ. ಅದು ಏನಿದೆ ನನ್ನ ವೈಯಕ್ತಿಕವಾದ ಬದುಕು, ಅದನ್ನು ಇಡಲಿ, ಅದಕ್ಕೂ ತಯಾರಾಗಿದ್ದೇನೆ. ಅಲ್ಲ, ಅವ್ರು ಮಾತಾಡ್ತಾರೆ, ಯಾರು ಮಾತಾಡಿಸ್ತಾ ಇದ್ದಾರೆ ಅಂತ ಮಾತಾಡಿಸ್ದವ್ರು 5 ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ, ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ, ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇದೆಲ್ಲ ಗೊತ್ತಿರೋ ವಿಚಾರವೇ. ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ. ಯಾವುದೇ ರೀತಿಯಲ್ಲಿ ನಾನು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ನಡವಳಿಕೆಗಳಾಗಲಿ ಇಲ್ಲ ಯಾರನ್ನೂ ಇವತ್ತು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ನನ್ನಲ್ಲಿಲ್ಲ. ಅದರಿಂದ ಅವ್ರು ಯಾರೋ ಮಾತನಾಡೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾದ ಅನವಶ್ಯಕ. ನನ್ನ ಬದುಕೇನು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಇನ್ಯಾರು ಇದೇನೋ ದೊಡ್ಡ ತಿಮ್ಮಿಂಗ್ಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು, ಆ ದೊಡ್ಡ ತಿಮ್ಮಿಂಗ್ಲ ಹೇಳಿರೋದನ್ನ ಈ ಸಣ್ಣ ತಿಮ್ಮಿಂಗ್ಲಗಳು ಹೇಳ್ತಾವೆ ಅಷ್ಟೇ, ಬೇರೆ ಏನಿಲ್ಲ. ರೇವಣ್ಣವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣವ್ರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಚೀಮಾರಿ ಹಾಕ್ಸ್ಕೊಳ್ಳೋದಂತೂ ಸತ್ಯ. ರೇವಣ್ಣವ್ರ ಪ್ರಕರಣದಲ್ಲಿ ಚೀಮಾರಿ ಹಾಕ್ಸ್ಕೊಳ್ತಕ್ಕಂಥದ್ದು ಅದಿನ್ನೂ ಇಲ್ಲಿಗೇನು ನಿಲ್ಲಲ್ಲ, ಅದು ಮುಂದುವರಿತದೆ. ಅದು ಹೇಳ್ತೀನಿ, ಏನು ದೂರ ಇಲ್ಲ, ಏನು ಕೊಡ್ತೀನಿ. ಅದನ್ನು ನಾನು ಪೆನ್ ಡ್ರೈವು ಈ ರೀತಿಯ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡಲ್ಲ. ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ,
ಏನು ಚರ್ಚೆ ಮಾಡಿದ್ರು ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ವಿದೇಶಕ್ಕೆ ಹೋಗಿಲ್ಲ, ರೆಡಿ ಮಾಡಿ ಇಟ್ಟಿದ್ದೇನೆ. ಯಾವಾಗ ಬಿಡಬೇಕು ಹೇಳ್ತೀನಿ ಅಂತ. ಅದನ್ನು ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ, ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವ್ರನ್ನ ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ. ಸರ್, ಸಿಎಂ ನಿವಾಸದಲ್ಲಿ ಈಗಲೂ ಕೂಡ ಡಿಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಎಲ್ಲ ಸಭೆ ಮಾಡ್ತಾರೆ. ಏನು ಸಭೆ ಮಾಡ್ತಾರೆ? ಈ ಪ್ರಕರಣ ಯಾವ ಸಭೆ? ಯಾವ ಪ್ರಕರಣಕ್ಕೆ? ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮ್ಮಿಂಗಲ ಅಂದ್ರಲ್ಲ, ಆ ತಿಮ್ಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮ್ಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮ್ಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ಅದರಿಂದಲೇ ಅದಕ್ಕೆ ಹಿಡ್ತಾ ಇರೋದು ನಾನು. ಆ ದೊಡ್ಡ ತಿಮ್ಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮಿಂಗಲನ್ನ? ಅದಷ್ಟೇ ಅಲ್ಲ, ಈಗ ದೇವರಾಜೇಗೌಡ್ರದ್ದೇ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನೇನೋ ಅವ್ರ ಪರ ವಕೀಲಿ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ. ಈ ಕೇಸ್ಗಳಿಗೆ ಹಾಕೊಂಡವ್ರಲ್ಲ, ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರ್ತಕ್ಕಂಥ 6 ಕೇಸ್ ಇದು. ಆ ಹೆಣ್ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ 3 ದಿವಸದಿಂದ ಕೊಟ್ರಲ್ಲ, ಅದನ್ನೊಂದು ಖಾಸಗಿ ಚಾನಲ್ ಕೂತ್ಕೊಂಡು ಏನು ದೊಡ್ಡದಾಗಿ ಚರ್ಚೆ ಮಾಡೋದಲ್ಲ. ಪಾಪ ಎಲ್ಲರೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು. ಇಲ್ಲಿ ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು 1 ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು, 1 ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರಾ ಜನಕ್ಕೆ? ಕೊಡೋಕ್ಕೆ ಸಾಧ್ಯವ? ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಮಟ್ಟದಲ್ಲಿ. ಈಗ ನೀವೇ ಹೇಳಿದ್ರಿ, ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು? ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಬಂಧಿಸಿ ಅವ್ರನ್ನ? ಇದೆಲ್ಲ ಚರ್ಚೆ ಆಗಬೇಕಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ. ನಾನು ಇನ್ನೂ ಏನು ದುಡ್ಕಲ್ಲ, ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು. ಈಗ ಎದುರಿಸೋದು ಯಾರನ್ನೂ ರಕ್ಷಣೆ ಮಾಡೋಕ್ಕಲ್ಲ, ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತವಾಂಶಗಳೇನಿದೆ, ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ, ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇದರೆಲ್ಲರ ಹೊರತಾಗಿ ಸಂತ್ರಸ್ತರಿಗೆ ಏನೋ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರೆ ಅವ್ರಿಗೆಲ್ಲ ಒಂದು ನ್ಯಾಯ ಸಿಗುವಂಥ ಹೋರಾಟ ತಾವೇನಾದ್ರು ಮಾಡಬೇಕಲ್ಲ. ನಾನು ಅದಕ್ಕೆ ನೋಡ್ತಾ ಇದ್ದೇನೆ. ಸರ್ಕಾರ ಈಗ ಇದೇನೋ ಸಹಾಯವಾಣಿ ಮಾಡಿದ್ದಾರೆ, ಅದ್ರ ಜೊತೆಗೆ ನಿಮ್ಮ ಸುರ್ಜೇವಾಲಾ ಅವರು ಅವರಿಗೆಲ್ಲ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಕೆಲವರು SITಗೆ ಇಂತಿಂಥವರು ನಮ್ಮ ಹತ್ರ ಅವ್ರ ಅಡ್ರೆಸ್ ಇದೆ ಅಂತ ಮಾಹಿತಿ ದೂರವಾಣಿ ಕರೆ ಮುಖಾಂತರ ಕೊಡ್ತಾರೆ. ಆದರೆ ಬನ್ನಿ ಅವ್ರು ತೋರಿಸಿ ಅಂತ ಅಂದರೆ ಕದ್ದು ಹೋಗ್ತಾರೆ ಮಾಹಿತಿದಾರರು ಅಂತಕ್ಕಂಥದ್ದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಈಗ ಒಂದು 4-5 ದಿವಸದಿಂದ. ಇದೆಲ್ಲ ಏನಿದೆ ಅರ್ಥ ಇದೆ ಅಲ್ಲಿಗೆ? ಈಗ ಅಲ್ಯಾರೋ ನ್ಯಾಷನಲ್ ವುಮೆನ್ ಕಮಿಷನ್ಗೆ ಒಂದು ಹೆಣ್ಣುಮಗಳು ಅಲ್ಲಿ ಒಂದು ಹೇಳಿಕೆ ಕೊಟ್ಟರಲ್ಲ, ಆ ಹೇಳಿಕೆಯಲ್ಲಿ ಯಾರು ಸಿವಿಲ್ ಡ್ರೆಸ್ನಲ್ಲಿ ಆ ಹೆಣ್ಣುಮಗಳಿಗೆ ಬೆದರಿಕೆ ಹಾಕಿದರು? ಈ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದೆಯಾ? ಯಾರು ಅದ್ರಲ್ಲಿ ಪಾಲ್ದಾರಿದ್ದಾರೆ? ಅದು ಒಂದು ದೊಡ್ಡ ಕಥೆ ಇದೆ. ಅದು ಯಾರು ಈಗ ವುಮೆನ್ ಕಮಿಷನಲ್ಲಿ ಕೊಟ್ಟವರಲ್ಲ ಕಂಪ್ಲೇಂಟು, ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳು ನೋಡಿದಾಗ ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕೆ ಓಡಾಡ್ತಾವ್ರಲ್ಲ, ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯಾದ ಮಹಾನುಭಾವ ಅವನಲ್ಲ, ಪುಣ್ಯಾತ್ಮ ಅಂತ ಅವ್ರಿಗೆ ಯಾಕೆ ಅನ್ನೋಕ್ಕಾಯ್ತದೆ? ಆ ಮಹಾನುಭಾವ ಏನೇನು ಮಾಡಿದ್ದಾನೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ. ಯಾರು ಇದಕ್ಕೆ ಮೂಲ ಕಾರಣ ಇದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ಎದುರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ, ಅದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಗೃಹ ಸಚಿವರಿಗೆ ಅದರ ಬಗ್ಗೆ ಗಮನ ಹರಿಸೋಕ್ಕಾಗಿಲ್ಲ. ಇನ್ನೂ ಗಮನ ಹರಿಸಲಿಕ್ಕೆ ಅದೆಲ್ಲ ಹೊರಗೆ ತರೋಣಂತೆ ಏನೇನಿದೆ ಪರಿಸ್ಥಿತಿಗಳು. ನ್ಯಾಷನಲ್ ವುಮೆನ್ ಕಮಿಷನಿಗೆ ಕೊಟ್ಟವ್ರು ನೋಡಿ, ಅದು ಇನ್ನೂ ತನಿಖೆ ಯಾಕೆ ಹಾಕಲಿಲ್ಲ? ನ್ಯಾಷನಲ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥ ವುಮೆನ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣುಮಗಳು ನನಗೆ
ಯಾರೋ 3 ಜನ ಬಂದು ಪ್ರೆಷರ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಬಲವಂತ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಇದೆಯಲ್ಲ, ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ, ಇಲ್ಲಿ ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲ ವಿದೇಶದಲ್ಲಿದ್ದಾನೆ. ಅದಕ್ಕೆ ನೀವು ಕೇಳ್ಬೋದು, ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ. ಇರ್ಬೋದು, ಅವನು ನನ್ನ ಕೇಳೋಯ್ತಾನ? ಅವನು ಬೆಳೆದಿರೋ ಹುಡುಗ. ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ, ಪ್ರತಿ ಕುಟುಂಬದಲ್ಲಿ ತಂದೆ ತಾಯಂದಿರು ಅವ್ರ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತಿದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳಲ್ಲೇ ಬರ್ತಾ ಇರ್ತದೆ, ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತೇಳಿ. ಅದರಿಂದ ಸರ್ಕಾರಕ್ಕೆ ಇವತ್ತು ಇದೆಂಥದ್ದು ರೆಡ್ ಕಾರ್ನರು, ಯೆಲ್ಲೋ ಕಾರ್ನರು, ಬ್ಲೂ ಕಾರ್ನರು ಇದು ಹೇಳ್ಕೊಂಡವ್ರೆ. ಮತ್ತು ಮೊನ್ನೆ ನಮ್ಮ ನಿಮ್ಮ ಗೃಹ ಸಚಿವರು ಹೇಳ್ತಾರೆ, ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಬರ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ. ಅಂದರೆ ಅರ್ಥ ಏನಿದೆ ಅಲ್ಲಿಗೆ? ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರೂ ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ದರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ. ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದರೂ ಹೋಗಿ, ನೀವು ಮಂತ್ರಿಗಳು, ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ, ಅಲ್ಲಿಂದ ಏನು ನೀವು ಅಸಿಸ್ಟೆನ್ಸ್ ತಗೋಬೇಕು ತೊಗೊಂಡು ಮಾಡಿ ಅಂತಕ್ಕಂಥದ್ದು ನಾನು ಈಗಲೂ ಒತ್ತಾಯ ಆಗ್ತೀನಿ. ಥ್ಯಾಂಕ್ ಯು ಬ್ರದರ್. ನಾಡಿದ್ದು ತೀರ್ಮಾನ ಮಾಡ್ತೀವಿ. ಒಂದು ಸೀಟಿನ ಕ್ಲಿಯರ್ ಆಗಬೇಕು ಮೈಸೂರದು, ಮಾಡ್ತೀವಿ.